ಮಧ್ಯಾಹ್ನ 1 ಗಂಟೆ ವೇಳೆಗೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆಯನ್ನು ಮಾಡ್ತಾರಂತೆ. ಸೊ ಕೊನೆಗೂ ಕೂಡ ಈಗ 32 ಇಂಚಿನ ಟಿವಿ ಸರಿಪಡಿಸಿ ಕೊಟ್ಟಿದ್ದಾರೆ. ಹೊಸದಲ್ಲ, ಅದು ಸೌಂಡ್ ಬರ್ತಿಲ್ಲ, ಟಿವಿ ಸ್ಕ್ರೀನ್ ಸರಿಯಾಗಿಲ್ಲ ಅಂತಂದಿದ್ರಲ್ವ, ಅದನ್ನು ಕಳುಹಿಸಿಕೊಟ್ಟೆಲ್ಲ ರಿಪೇರಿ ಆಗಿದೆ. ಈಗ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಟಿವಿ ಸಿಗುತ್ತಂತೆ. ಅಲ್ಲಿ ಕೇಬಲ್ ಇದೆಯಾ ಅಥವಾ ಇಲ್ವಾ? ಎಲ್ಲ ಚಾನಲ್ ನೋಡ್ಬೋದಾ ಅಥವಾ ಸರ್ಕಾರ ಚಾನಲ್ ಮಾತ್ರ ನೋಡೋದಾ? ನನ್ನ ಸಹೋದ್ಯೋಗಿ ಅಮರೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ಟಿವಿ ಏನೋ ಬಂದಿದೆ, ಬಟ್ ಅಲ್ಲಿ ಕೇಬಲ್ ಎಲ್ಲ ಹಾಕಿ ಕೊಟ್ಟಿರ್ತಾರ, ಎಲ್ಲ ರೀತಿಯಾದ ಚಾನಲ್ಗಳ ಲಭ್ಯವಾಗುತ್ತಾ ಅಥವಾ ಸರ್ಕಾರಿ ಚಾನಲ್ಗಳು ಮಾತ್ರ ನೋಡೋಕೆ ಅವಕಾಶ ಸಿಗುತ್ತಾ? ಅರುಣ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಎಲ್ಲ ಸೆಲ್ಗಳಲ್ಲೂ ಸಹಿತ ಇದೀಗ ಹೈಯರ್ ಕಂಪನಿಯ ಟಿವಿಗಳೈತೆ. ಅದಕ್ಕೆ ಎಲ್ಲ ಚಾನಲ್ಗಳನ್ನು ಕೂಡ ಬರ್ತಕ್ಕಂಥ ರೀತಿಯಲ್ಲಿ ಈಗ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದರೆ ಸದ್ಯಕ್ಕೆ ದರ್ಶನ್ ಅವರು ಇರುವಂತಹ ಸೆಲ್ಲಲ್ಲಿ ಆರಂಭದಲ್ಲಿ ಕೂಡ ಟಿವಿ ಇತ್ತು, ಆದರೆ ಅದಾದ್ಮೇಲೆ ಅದೊಂದಿಷ್ಟು ರಿಪೇರಿ ಆಗಿತ್ತು, ಮತ್ತೆ ಅದನ್ನು ತೆಗೆದಿಟ್ಟಿದ್ರು. ದರ್ಶನ್ ಅವರ ಬೇಡಿಕೆ ತದನಂತರದಲ್ಲಿ ಅವರಿಗೆ ಮತ್ತೆ ಟಿವಿಯನ್ನು ಕೊಟ್ಟಿದ್ದು, ಸೌಂಡ್ ಬರ್ತಿಲ್ಲ, ಡಿಸ್ಪ್ಲೇ ಪ್ರಾಬ್ಲಮ್ ಇದೆ ಅಂತೇಳಿ ಅದನ್ನು ಅವರು ವಾಪಸ್ ಕೊಟ್ಟಿದ್ರು. ಮತ್ತೆ ಇದೀಗ 5 ದಿನಗಳ ನಂತರ ಮತ್ತೆ ಅದನ್ನು ರಿಪೇರಿ ಮಾಡಿ ದರ್ಶನ್ ಅವರ ಸೆಲ್ಗೆ ಕಳಿಸಿಕೊಡ್ಲಾಗ್ತದೆ. ಆದರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರು ಇರುವಂತಹ ಸೆಲ್ ಅಲ್ಲಿ ಟಿವಿ ಕೂಡಿಸಲಾಗುತ್ತೆ. ಅಲ್ಲಿ ಕೇವಲ ಸರ್ಕಾರಿ ಚಾನಲ್ ಅಂದ್ರೆ ಡಿಡಿ ಚಾನಲ್ ಅನ್ನು ಮಾತ್ರ ಹಾಕ್ತೀವಿ ಅನ್ನುವಂತ ಮಾಹಿತಿಯನ್ನ ಈಗ ಜೈಲಾಧಿಕಾರಿಗಳು ಹೇಳಿದ್ರು. ಆದ್ರೆ ಬಹುಶಃ ದರ್ಶನ್ ಇದಕ್ಕೂ ಕೂಡ ಕಿರಿಕಿರಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಜೈಲಿನಲ್ಲಿರುವಂತಹ ಇತರ ಕೈದಿಗಳಿರುವಂತಹ ಸೆಲ್ಗಳೇನಿದೆ ಅಲ್ಲಿ ಎಲ್ಲಾ ಚಾನಲ್ ಕೂಡ ಬರುತ್ತೆ, ಅಂದ್ರೆ ಎಂಟರ್ಟೈನ್ಮೆಂಟ್ ಬರುತ್ತೆ ಮತ್ತು ನ್ಯೂಸ್ ಚಾನಲ್ಗಳೆಲ್ಲವೂ ಕೂಡ ಬರುತ್ತೆ. ಆದ್ರೆ ದರ್ಶನ್ ಅವರು ಇರುವಂತಹ ಸೆಲ್ ಅಲ್ಲಿ ಮಾತ್ರ ಡಿಡಿ ಚಾನಲ್ ಅನ್ನು ಮಾತ್ರ ಹಾಕ್ತೀವಿ ಅನ್ನುವಂತ ಮಾಹಿತಿಯನ್ನ ಈಗ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಬಹುಶಃ ಇದು ಕೂಡ ಕಷ್ಟ ಸಾಧ್ಯ ಆಗ್ಬೋದು. ದರ್ಶನ್ ಅವರು ಇದಕ್ಕೂ ಕೂಡ ಖ್ಯಾತಿ ತೆಗೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾನು ಒಂದೇ ಚಾನಲ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ನನಗೆ ನ್ಯೂಸ್ ಚಾನಲ್ಗಳು ಬೇಕು ಅನ್ನುವಂತ ರೀತಿಯಲ್ಲಿ ಕಳೆದ ಬಾರಿಯೂ ಕೂಡ ಮನವಿ ಮಾಡಿದ್ರು. ಆದ್ರೆ ಜೈಲಾಧಿಕಾರಿಗಳು ಹೇಳಿರುವ ಪ್ರಕಾರ ಒಂದು ಚಾನಲ್ ಅಂದ್ರೆ ಡಿಡಿ ಅನ್ನ ಮಾತ್ರ ಕೊಡ್ತೀವಿ ಅಂತ ಏನು ಹೇಳಿದ್ರೆ, ಆದ್ರೆ ಖಂಡಿತವಾಗ್ಲೂ ಸಹಿತ ದರ್ಶನ್ ಅವರು ಇದಕ್ಕೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನ್ಯೂಸ್ ಚಾನಲ್ಗಳು ಮತ್ತೆ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಬೇಕನ್ನೋ ರೀತಿಯಲ್ಲಿ ಬೇಡಿಕೆ ನೆಟ್ಟಿದ್ರೆ ಬಹುತೇಕ ಆ ಬೇಡಿಕೆಯನ್ನು ಸಹಿತ ಫುಲ್ಫಿಲ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ.